ಉಡುಪಿಯ ಸರ್ಕಾರಿ ಬಾಲಕಿಯರ PU ಕಾಲೇಜಿನಲ್ಲಿ, ಪ್ರೌಢಶಾಲೆ ಮತ್ತು PU ಕಾಲೇಜಿನಲ್ಲಿ ಕೆಲವೊಂದು ಮುಸ್ಲಿಂ ವಿದ್ಯಾರ್ಥಿನಿಯರು ಕಳೆದ ಇಷ್ಟು ವರ್ಷಗಳಲ್ಲಿ ಇಲ್ಲದ ಇದ್ದ ಈ ಒಂದು ಏನು ಹಿಜಾಬ್ ಈ ಪ್ರಕರಣವನ್ನು ಕಳೆದ ಒಂದು ತಿಂಗಳ ಇತ್ತೀಚೆಗೆ ಒಂದು ಭಾಳ ದೊಡ್ಡ ವಿವಾದಾತ್ಮಕ ರೀತಿಯಲ್ಲಿ ಈ ಕಾಲೇಜಿನಲ್ಲಿ ತರ್ತಾ ಇದ್ದಾರೆ. ಅದೇ ವಿದ್ಯಾರ್ಥಿನಿಯರು ಕಳೆದ 1.5 ವರ್ಷದಿಂದನೂ ಅದನ್ನು ಹಾಕಬೇಕು, ಕಾಲೇಜಿನ ಒಳಗಡೆ ಹಾಕಬೇಕು, ನಮ್ಮ ಧಾರ್ಮಿಕ ನಂಬಿಕೆ ಇನ್ನೊಂದು ಯಾವುದೋ ಅವರಿಗೆ ಗಮನಕ್ಕೆ ಬರಲೇ ಇಲ್ಲ. ಇದ್ಯಾವುದೋ ಇತ್ತೀಚಿನ ಸ್ವಲ್ಪ ದಿನದ ಹಿಂದೆ ಈ ಪ್ರಕರಣವನ್ನು ಅವರು ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ರಾಜ್ಯದಿಂದನೂ ಮುಂದೆ ಹೋಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ, ಇವತ್ತು ಸರ್ಕಾರ ಇದರಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಜಾತಿ ಮತ ಧರ್ಮ ಎಲ್ಲದನ್ನು ಮೀರಿ ಎಲ್ಲರೂ ಒಂದು ಸಮವಸ್ತ್ರದ ಒಂದು ಪದ್ಧತಿಗಳಿದೆ. ಆ ಸಮವಸ್ತ್ರದ ಜೊತೆಯಲ್ಲಿ ಇವರು ಒಂದೊಂದೇ ಈ ಥರ ನಮಗೆ ನಮ್ಮ ಧಾರ್ಮಿಕ ನಂಬಿಕೆಗಳು, ನಮ್ಮ ಮೂಲಭೂತ ಹಕ್ಕುಗಳು ಅಂತ ಈಗ ಹಿಜಾಬ್ ಅಂತ ಕೇಳ್ತಾರೆ, ನಾಳೆ ನಮಗೆ ಬುರ್ಕಾ ಹಾಕಬೇಕಂತ ಹೇಳ್ತಾರೆ, ನಾಳೆ ಮತ್ತೊಬ್ಬ ನನಗೆ ಟೋಪಿ ಹಾಕಬೇಕು, ಇದು ನನ್ನ ವೈಯಕ್ತಿಕ ಸ್ವಾತಂತ್ರ್ಯ, ನನ್ನ ಮೂಲಭೂತ ಹಕ್ಕು, ನನ್ನ ಧಾರ್ಮಿಕ ನಂಬಿಕೆ ಅಂತ ಹೇಳ್ತಾ ಹೋದರೆ ಈ ಸಂವಿಧಾನದ ಮೂಲ ಆಶಯಗಳಿಗೆ ಏನು ಸಮಾನತೆ ಇದಕ್ಕೆಲ್ಲ ಎಲ್ಲಿ ಅವಕಾಶ ಇದೆ? ಹೇಳಿ ಕೇಳಿ ಶಾಲಾ ಕಾಲೇಜು ಅನ್ನುವಂಥದ್ದು ಇದರಲ್ಲಿ ಜಾತಿ ಮತ ಧರ್ಮ ಪಂಥ ಪಂಗಡ ಯಾವುದೂ ಇಲ್ಲ, ಪಕ್ಷ ಯಾವುದೂ ಇಲ್ಲ. ಇಲ್ಲಿ ಬರುವಂಥದ್ದು ಶೈಕ್ಷಣಿಕ ಚಟುವಟಿಕೆಗೆ ಮಾತ್ರ, ವಿದ್ಯಾಭ್ಯಾಸಕ್ಕೆ ಬರುವಂಥದ್ದು. ಇಲ್ಲಿ ಕೆಲವು ಮತೀಯ ಸಂಘಟನೆಗಳು ವಿದ್ಯಾರ್ಥಿಯರ ತಲೆಗೆ ಮತೀಯ ವಿಷಬೀಜವನ್ನು ತುಂಬಿ ಇಡೀ ಶೈಕ್ಷಣಿಕ ವಾತಾವರಣವನ್ನು ಕೆಡಿಸುವಂಥ ಪ್ರಯತ್ನವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ ಇದನ್ನು ಯಾವ ರೀತಿಯಲ್ಲಿ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಸುದ್ದಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ವಿದೇಶದ ಕೆಲವು ದೇಶಗಳಲ್ಲಿ ಇದು ಭಾರತದಲ್ಲಿ ಉಡುಪಿಯಲ್ಲಿ ಈ ಥರ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಈ ಥರದ ಅವರು ಶೋಷಣೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಒಂದು ಮಾನವನ್ನು ಹರಣ ಮಾಡಲಿಕ್ಕೆ ಭಾಳ ದೊಡ್ಡ ಅಂತಾರಾಷ್ಟ್ರೀಯ ಷಡ್ಯಂತ್ರಗಳು ನಡೀತಾ ಇದೆ. ಇಲ್ಲಿ ಯಾವುದೇ ಹಿಂದೂ ಜಾಗರಣ ವೇದಿಕೆ ಇಷ್ಟ ತನಕ ನಾವು ಯಾವುದು ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಆದರೆ ಇನ್ನೂ ಇದಕ್ಕೆ ಅವಕಾಶವನ್ನು ನಾವು ಕೊಡೋದಿಲ್ಲ. ವಿಶೇಷವಾಗಿ ಉಡುಪಿ ಜಿಲ್ಲೆ ನಮಗೆ ಗೊತ್ತಿದೆ, ಶೈಕ್ಷಣಿಕವಾಗಿ ಭಾಳ ಒಂದು ಖ್ಯಾತಿಯನ್ನು ಪಡೆದಂಥ ಜಿಲ್ಲೆ. ಇಲ್ಲಿ ಈ ಶೈಕ್ಷಣಿಕ ಒಂದು ಮಟ್ಟ ಭಾಳ ಎತ್ತರದಲ್ಲಿದೆ. ಈ ಎಲ್ಲ ಇದರಿಂದ ಈ ಶೈಕ್ಷಣಿಕ ಒಂದು ವಾತಾವರಣವನ್ನು ಕೆಡಿಸಬೇಕು ಅನ್ನೋಂಥ ಕೆಲವು ಮತೀಯ ಸಂಘಟನೆಗಳ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೆ ನಾವು ಯಶಸ್ವಿ ಆಗಲಿಕ್ಕೆ ಬಿಡೋದಿಲ್ಲ. ಇವತ್ತು ಇದೇ ಕಾಲೇಜಿನಲ್ಲಿ ಸುಮಾರು 100 ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದಾರೆ. ಅವ್ರು ಯಾರಿಗೂ ಅನಿಸ್ತಿದ್ದು ಕೆಲವೇ ಒಂದು 3-4-5-6 ವಿದ್ಯಾರ್ಥಿಗಳಿಗೆ ಯಾಕೆ ಅನ್ನಿಸ್ತಾ ಇದೆ? ಇಷ್ಟು ವರ್ಷ ಅನ್ನಿಸ್ತಾ ಇದ್ದದ್ದು ಈಗ ಹಿಜಾಬ್ ಹಾಕಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ? ಇವತ್ತು ಕೇಳ್ತಾರೆ ನಮಗೆ ಅದು ಸಂವಿಧಾನ ಹಕ್ಕು, ಮೂಲಭೂತ ಹಕ್ಕು ಅಂತ. ಹಾಗೆ ಎಲ್ಲ ಸರ್ಕಾರಿ ಇದರಲ್ಲಿ ಹಾಗೆ ಬಂದರೆ ನಾಳೆ ಪೊಲೀಸ್ ಅಧಿಕಾರಿ ಒಬ್ಬ ಹೇಳ್ತಾನೆ, ಮುಸಲ್ಮಾನ, ನನಗೆ ಟೋಪಿ ಹಾಕಬೇಕು, ನನಗೆ ಯೂನಿಫಾರ್ಮ್ ಇಲ್ಲ ಅಂತ. ಒಬ್ಬಳು ಮಹಿಳಾ PSIO ಕಾನ್ಸ್ಟೇಬಲ್ ಬರ್ತಾರೆ, ನನಗೆ ಯೂನಿಫಾರ್ಮ್ ಆಗೋದಿಲ್ಲ, ನನ್ನ ಧರ್ಮದಲ್ಲಿ ನನಗೆ ಬುರ್ಕಾ ಹಾಕಬೇಕು ಅಂತ. ಮೊನ್ನೆ ಇದೇ ಕಾಲೇಜ್ನಲ್ಲಿ ಪೇರೆಂಟ್ ಮೀಟಿಂಗ್ ಆದಾಗ, ಕಮಿಟಿಯ ಮೀಟಿಂಗ್ ಜೊತೆ ಆದಾಗ ಒಬ್ಬರು ಕೇಳಿದರು, ಯಾಕಮ್ಮ ಇದು ಮಹಿಳಾ ಬಾಲಕಿಯರ ಕಾಲೇಜು, ಇಲ್ಲೇನು ಹುಡುಗರು ಇರೋದಿಲ್ಲ, ಆ ಕಡೆ ಕೂತಿದ್ದು ನೋಡಿದ್ರು ಹುಡುಗಿ, ಈ ಕಡೆ ಕೂತಿದ್ದು ನೋಡಿದ್ರು ಹುಡುಗಿ, ಮತ್ತೆ ಯಾಕೆ ನಿಮಗೆ ಹಿಜಾಬ್ ಬೇಕು ಅಂತ ಕೇಳಿದಾಗ ಅವರು ಆ ಮನೆಯವರು ಮತ್ತು ಅವರು ಏನು ಕೇಳಿದರೆ ಲೆಕ್ಚರರ್ಸು ಗಂಡಸರು ಇದ್ದಾರೆ ಅಂತ. ಈ ಪರಿಸ್ಥಿತಿ ಅವ್ರಿಗೆ ಇದನ್ನೇ ನಾವು ಮುಂದುವರಿಸಲಿಕ್ಕೆ ಬಿಟ್ಟರೆ ನಾಳೆ ಅವರದ್ದು ಶರಿಯಾ ಕಾನೂನುಗಳನ್ನು, ಅವರ ಏನು ಬೇರೆ ಬೇರೆ ಇಸ್ಲಾಮಿಕ್ ಕಾನೂನುಗಳನ್ನು ಇಲ್ಲಿ ಅವರು ಒಂದೊಂದನ್ನೇ ಅಳವಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತು ನಾವು ಹಿಜಾಬ್ಗೆ ಅವಕಾಶ ಕೊಟ್ಟರೆ ನಾಳೆ ಬುರ್ಕಾ ಹೇಳ್ತಾರೆ, ನಾಡಿದ್ದು ಹೇಳ್ತಾರೆ ನಮಗೆ ಹುಡುಗಿಯರಿಗೆ, ಮುಸಲ್ಮಾನ್ ಹುಡುಗಿಯರಿಗೆ ಗಂಡಸರು ಅಧ್ಯಾಪಕರು ಪಾಠ ಮಾಡುವಾಗಿಲ್ಲ, ಇದು ನಮ್ಮ ಕಾನೂನಲ್ಲಿಲ್ಲ ಅಂತ ಅದನ್ನು ವಿವಾದ ಎಬ್ಬಿಸ್ತಾರೆ. ಇದು ಕೊನೆಗೆ ಎಲ್ಲಿ ಹೋಗ್ತದೆ? ನಾವು ಇವತ್ತು ಕೇಳೋದು ಅವರಿಗೆ ಬಲವಾಗಿ ಒಂದು ಎಚ್ಚರಿಕೆ ಕೊಡೋದು ಒಂದೇ, ನಿಮಗೆ ಇಲ್ಲಿ ಸಂವಿಧಾನವನ್ನು ಏನು ನಮ್ಮ ಸರ್ಕಾರ ಸಂವಿಧಾನ ಏನು ಅವಕಾಶ ಕೊಟ್ಟಿದೆ ಅದೇ ರೀತಿಯಲ್ಲಿ ನಿಮಗೆ ಇಲ್ಲಿ ಶಿಕ್ಷಣ ಪಡೀಲಿಕ್ಕೆ ಆಗೋದಾದರೆ ಪಡೀರಿ, ಎಲ್ಲರೂ ಥರ ಸಮಾನವಾಗಿ. ನಿಮಗಿದು ಆಗೋದಿಲ್ಲ ಅಂತಾದರೆ ನಿಮಗೆ ಎಲ್ಲಿ ನಿಮ್ಮ ಧಾರ್ಮಿಕ ನಂಬಿಕೆಗಳನ್ನು, ಧಾರ್ಮಿಕ ಆಚರಣೆಗಳನ್ನ ಎಲ್ಲಿ ನಡೆಸಲಿಕ್ಕೆ ಅವಕಾಶ ಇದೆಯೋ, ನಿಮ್ಮ ಮದ್ರಾಸೋ ಮಸೀದಿಯೋ ಇನ್ನು ಎಲ್ಲಿ ಬೇಕಾದರೂ ನೀವು ಹೋಗಿ ಅಲ್ಲಿ ಮಾಡಿ, ನಮ್ಮದೇನು ತಕರಾರಿಲ್ಲ. ಒಂದು ವೇಳೆ ಸರ್ಕಾರ ಮತ್ತು ಅಂತ ಕೆಲಸ ಮಾಡ್ತಾ ಇದ್ರು, ಕೆಲವೊಂದು ಮೇಲಾಧಿಕಾರಿಗಳು ಅವರಿಗೆ ಭಾಳ ಒತ್ತಡವನ್ನು ಹಾಕ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ಬಂದಿದೆ. ಇನ್ನು ಮುಂದೆ ಎಲ್ಲಾದರೂ ಪ್ರಾಂಶುಪಾಲರಿಗೆ ಒತ್ತಡ ಹಾಕಿ ಹಿಜಾಬ್ ಧರಿಸಿ ಕಾಲೇಜಿನ ಒಳಗಡೆ ಪ್ರವೇಶಕ್ಕೆ ಅವಕಾಶ ಕೊಟ್ಟರೆ ಹಿಂದೂ ಜಾಗರಣ ವೇದಿಕೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಿಂದೂ ವಿದ್ಯಾರ್ಥಿಗಳನ್ನು ಕೇಸರಿ ಶಾಲ್ ಹಾಕಿ ನಾವು ಶಾಲಾ ಕಾಲೇಜುಗಳಿಗೆ ಕಳಿಸ್ತೇವೆ. ಈ ವಿವಾದ, ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತದೆ ನಮ್ಗೆ ಗೊತ್ತಿಲ್ಲ. ಯಾವ ಹಂತಕ್ಕೆ ಹೋದರೂ ನಾವು ಅದನ್ನು ಎದುರಿಸಲಿಕ್ಕೆ ತಯಾರಿದ್ದೇವೆ. ಸರ್ಕಾರ ಮತ್ತು ಇಲಾಖೆ
ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾವುದೇ ಕಾರಣಕ್ಕೂ ಮೂಲಭೂತ ಮತೀಯ ಸಂಘಟನೆಗಳಿಗೆ ಇಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಕೆಡಿಸಲಿಕ್ಕೆ ಅವಕಾಶವನ್ನು ಕೊಡಬಾರ್ದು. ಇದನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕಂತ ಹಿಂದೂ ಜಾಗರಣ ವೇದಿಕೆ ಬಲವಾಗಿ ಆಗ್ರಹ ಪಡಿಸ್ತದೆ. ಪ್ರಕಾಶ್ ಕುಕ್ಕೆಹಳ್ಳಿ, ಹಿಂದೂ ಜಾಗರಣ ವೇದಿಕೆ, ಮಂಗಳೂರು ವಿಭಾಗ ಪ್ರಧಾನ ಕಾರ್ಯದರ್ಶಿ.